ನಮ್ಮ ಏನು ಹೈಕಮಾಂಡ್ಗೆ ಅದೇ ರೀತಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ. ಯಾಕಪ್ಪ ಅಂದರೆ ಈಗಾಗಲೇ ಅವರಿಗೆ ನಾಗೇಂದ್ರ ಸಾಹೇಬರು ಈಗಾಗಲೇ ಸಚಿವರಾಗಿ ಅನುಭವ ಆಗಿದೆ. ಯಾವ ರೀತಿ ಆಡಳಿತ ಮಾಡಬೇಕನ್ನೋದು ಕೂಡ ಅವರಿಗೆ ಅರಿವಿದೆ. ಅದೇ ರೀತಿಯಾಗಿ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಗೆ ಅವರ ಅತ್ಯವಶ್ಯಕವಾಗಿ ಪಕ್ಷಕ್ಕೆ ಭಾಳಷ್ಟು ಕೆಲಸ ಕಾರ್ಯಗಳನ್ನು, ಯುವಕರನ್ನು, ಎಲ್ಲ ಸಮುದಾಯದ ಜನಾಂಗಗಳನ್ನು ಒಟ್ಟಿಗೆ ಕೊಂಡೊಯ್ಯುವಂಥ ಅವರಿಗೆ ಸಾಮರ್ಥ್ಯ ಇರೋದರಿಂದ ಅವರಿಗೆ ಮೊದಲೇ ಪಟ್ಟಿಯಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತೇಳಿ ಎಲ್ಲ ಅಭಿಮಾನಿಗಳು, ಕಾರ್ಯಕರ್ತರಲ್ಲಿ ಭಾಳ ಹುಮ್ಮಸ್ಸಿತ್ತು. ಆದರೆ ಇವತ್ತು ಹೈಕಮಾಂಡ್ 2ನೇ ಪಟ್ಟಿಯಲ್ಲಿ ಕೊಡ್ತಂತೇಳಿ ಇವತ್ತೆಲ್ಲ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಇವತ್ತು ಏನು ಹೈಕಮಾಂಡ್ಗೆ ಅದೇ ರೀತಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಅದೇ ರೀತಿಯಾಗಿ ಏನು ಫಾರ್ಮರ್ ಮಿನಿಸ್ಟರ್ ಆಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮೂಲಕ ಎಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಟ್ಟು ಮುಂದಿನ ದಿನಗಳಲ್ಲಿ 2028ಕ್ಕೆ 5ಕ್ಕೆ 5 ಕಾಂಗ್ರೆಸ್ ಬರಬೇಕಾದ್ರೆ MLAಗಳಿಗೆ ನೀವು ಸನ್ಮಾನ್ಯ ಏನು ಬಿ ನಾಗೇಂದ್ರ ಸಾಹೇಬರಿಗೆ ಸಚಿವ ಸ್ಥಾನವನ್ನು ಅವಕಾಶ ಮಾಡಿ ಕೊಟ್ಟದಲ್ಲಿ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾದರೆ ಈ ಒಂದು ಜಿಲ್ಲೆಗೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತೇಳಿ ಈ ಮೂಲಕ ಹೈಕಮಾಂಡ್ಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಪಟ್ಟಿಯಲ್ಲಿ ನಮ್ಮ ನಾಯಕರು ಮತ್ತೊಂದ್ಸರಿ ನಾಗೇಂದ್ರ ಅವರಿಗೆ 2ನೇ ಪಟ್ಟಿಯಲ್ಲಿ ಇರುತ್ತೆ ಅನ್ನೋದೊಂದು ಆಶಾಭಾವನೆ ಎಲ್ಲರಲ್ಲಿದೆ. ಈ ಬಳ್ಳಾರಿ ಜಿಲ್ಲೆಗೆ ಸ್ಥಳೀಯರಿಗೆ ಅವಕಾಶ ಮತ್ತು ಅದರಲ್ಲಿ 4 ಸಾರಿ ಶಾಸಕರಾಗಿರ್ತಕ್ಕಂಥ ಯಾವುದೋ ಒಂದು BJP ಷಡ್ಯಂತ್ರ ದೃಷ್ಟಿಯಿಂದ, ತಮ್ಮ ಸ್ವಯಂ ಪ್ರೇರಣೆಯಿಂದ, ಪಕ್ಷದ ಹಿತದೃಷ್ಟಿಯಿಂದ, ರಾಜ್ಯ ಸರ್ಕಾರ ಹಿತದೃಷ್ಟಿಯಿಂದ ತಾವೇ ಮುಂದೆ ಬಂದು ಇವತ್ತು ನಾಗೇಂದ್ರ ರಾಜೀನಾಮೆ ಸಲ್ಲಿಸ್ತಕ್ಕಂಥ ವಿಷಯ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಿರ್ತಕ್ಕಂಥ ವಿಷಯ. ಈಗ ಮತ್ತೊಂದು ಸಾರಿ ಅವಕಾಶ ಸಿಕ್ಕಿದೆ. ಬಳ್ಳಾರಿ ಜಿಲ್ಲೆಗೆ ಸನ್ಮಾನ್ಯ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟು ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಮತ್ತು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಗಟ್ಟಿ ಬಲ ಕೊಟ್ಟಂತಾಗುತ್ತೆ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ರಾಜ್ಯದ ವರಿಷ್ಠರು, ನ್ಯಾಷನಲ್ ಹೈಕಮಾಂಡ್ ಅವರು ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬಳ್ಳಾರಿ ಜನತೆ ಒಂದು ನೋವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ಮತ್ತೊಮ್ಮೆ ಕೊಡಬೇಕಂತೇಳಿ ನಾಗೇಂದ್ರ ಅವರ ಅಭಿಮಾನಿಗಳು, ನಾವು ರಾಷ್ಟ್ರೀಯ ರಾಜ್ಯದ ವರಿಷ್ಠರಲ್ಲಿ ಒಂದು ಮನವಿ ಮಾಡ್ತಾ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ದುಡಿದಂಥವ್ರಿಗೆ ಕೂಲಿ ಕೊಡೆ. ಇಂದು ನಮ್ಮ ನಾಗೇಂದ್ರಣ್ಣನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಈ BJP ಅವರು ಏನು ಆರೋಪ ಮಾಡಿರಲ್ಲ, ಅದು ಆರೋಪ ಅಷ್ಟೇ. ನಾಗೇಂದ್ರಣ್ಣನವರು ಯಾವತ್ತಿಗೂ ಅಪರಾಧಿ ಅಲ್ಲ, ಜಸ್ಟ್ ಆರೋಪ. ಹಾಗಾಗಿ ಆ ಆರೋಪಕ್ಕೆ ಅವರು ಎಷ್ಟು ನೊಂದಿದರು, ಎಷ್ಟಿಲ್ಲ, ಅದು ನಮ್ಮ ಬಳ್ಳಾರಿ ಆದಿದೇವತೆ ಕನಕ ದುರ್ಗಮ್ಮ ದೇವಿಗೆ ಗೊತ್ತು. ಹಾಗಾಗಿ ಆದಷ್ಟು ಬೇಗ ಅವರಿಗೆ ಸಚಿವ ಸ್ಥಾನ ನೀಡಿ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರ ಅಭಿಮಾನಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಯಾಕಂದರೆ ಅವರು ಏನು ತಪ್ಪು ಮಾಡಿದ್ದಾರೆ, ಪಾರ್ಟಿಗೋಸ್ಕರ ಅವರು ಎಷ್ಟೆಲ್ಲ ಸೇವೆ ಸಲ್ಲಿಸಿದ್ದಾರೆ. ಆದರೆ ಪಾರ್ಟಿ ನಾಗೇಂದ್ರಣ್ಣನವ್ರಿಗೆ ಏನು ಕೊಟ್ಟಿದೆ? ಬರೀ ಅವಮಾನಗಳು. ಈ ಅವಮಾನಗಳನ್ನು ತೊಲಗಿಸ್ಬೇಕಂದ್ರೆ ನಾಗೇಂದ್ರಣ್ಣನವರಿಗೆ ನೀವು ಒಳ್ಳೆ ಮರ್ಯಾದೆ ಅಂದರೆ ಒಳ್ಳೆ ಗೌರವ ಕೊಡಬೇಕಂತೇಳಿ ಪಾರ್ಟಿ ಕಡೆಯಿಂದ ಏನೆಲ್ಲ ನೀವು ತೀರ್ಮಾನ ಮಾಡಿದ್ದೆ ನಿಜವಾದರೆ ನಾಗೇಂದ್ರಣ್ಣನವರಿಗೆ ಮೊದಲು ಸಚಿವ ಸ್ಥಾನ ಕೊಡಿ. ಧನ್ಯವಾದಗಳು.